ನಾನೇನು ಬರ್ತೀನಿ ಅಂತ ನಾನು ನನಗೆ ಹೇಳಿದ್ದಲ್ಲಪ್ಪ. ಅದು ಹಿಂಗೆ ಹೇಳ್ತಾ ಆಯ್ತಾ ಹೋಗ್ತೀನಿ ಅಂತ ಹೇಳೋಕ್ಕೆ ಹೇಳಿದೆ. ಎಂತ ಮರತಿ ಮೂರು ದಿನಕ್ಕೆ ಹಾಗೆ ಹೋಗ್ತಿರ್ತೀರಿ ಜಾಸ್ತಿ ಎಲ್ಲ ಇದರಲ್ಲಿ ಹೋಗಬಾರ್ದು ಕಾರಲ್ಲಿ ಜೀಪಲ್ಲಿ ಅಂತ ಹೇಳ್ತಾರೆ. ಸುಮ್ಮನೆ ಯಾಕೆ ಹಿಂಗೆ ಇದು ಮಾಡ್ತೀಯ? ಅದ್ರ ಬದಲು ಇಲ್ಲಿಗೆ ಬರೋಕ್ಕೆ ಹೇಳು ನಿನ್ನ ಅಮ್ಮನ. ಇದ್ದು ಹೋಗ್ಲಿ ಬೇಕಾರೆ. ಮೊನ್ನೆ ಅಷ್ಟೇ ಹೋಗಿ ಬಂದೀಯ, ಹಂಗಿದ್ದಾಳೆ ಮೊನ್ನೆ ಹೋದಾಳೆ 4 ದಿನ ಇರೋಕ್ಕಾಗಲೇನ ಅಂತೇಳೆಲ್ಲ ಹೇಳೋಕ್ಕೆ ಇಲ್ಲ ಅದು ತಂಗಿಯೇ ಈಗ ಬಲ್ಲಿ ಅಂತ ಹಠ ಮಾಡ್ತಾ ಇದೆಯಂತೆ ಅಪ್ಪ ಅಮ್ಮನ 4 ದಿವಸ ಇದ್ದು ಹೋಗ್ಬೋದೇ ಅಂಥೇಳಿ. ಆ ರೀತಿ ನಾನು ಹೋಗ್ತೀನಿ. ಇಷ್ಟು ದಿವಸ ಬೇಜಾರಲ್ಲೇ ಇದ್ದಿದ್ದಲ್ಲ, ಈಗ ಒಂದು ಸ್ವಲ್ಪ ಖುಷಿಲಿರೋದು, ಹಾಗಾಗಿ 4 ದಿನ ಹೋಗಿ ಬರ್ತೀನಿ, ನೀವು ಬಲ್ಲಿ ಅಂತ. ಹಾಗಾಗಿ ಏನಾದರೂ ನನಗೇನು ಇಷ್ಟು ದಿವಸ ಇದ್ದಳಿ ಇಲ್ಲೇ ಮತ್ತೆ ಇರೋಕ್ಕೆ ಕೊಡ್ದ. ಒಂದು 4 ದಿನ ಅಲ್ಲೇ ಹೋಗಿ ಬಂದಕ್ಕೆ ನನಗೆ ಅಂತ ಸಿಕ್ಕೋದು. ಹಂಗೆ ನಂಗೆ ಹೋಗೋಕ್ಕೇನು ಒಂದಿಲ್ಲ ಬಂದಿಲ್ಲ, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಬರ್ಬೋದಾ? ಅದೇ ಹೇಳೋಕೆ ಹಾಕಿತ್ತು, ಹೋಗಿ ಬರೋಣ, ನೀವಾರು ಎಲ್ಲಿಗೆ ಹೋಗ್ತೀರಿ ಎಲ್ಲಿಗೆ ಬರ್ತೀರಿ, ಮನೆ ಒಳಗೆ ಇದ್ದು ನಿಮಗೊಂಥರ ಇದಾಗೋದು, ಎಲ್ಲರೂ ಹೋಗೋಣ ಬಲ್ಲಿ ಅಂತ. ಹಾಗಾಗಿ ಯಾವುದೋ ನೋಡ್ತೀನಿ ಅಂದಿದ್ದು, ನಾನೇನು ಬಂದೇ ಬರ್ತೀನಿ ಅಂತೇಳೇನು ಹೇಳ ಹೇಳಿದ್ದು ನಿಮ್ಮ ಹತ್ರ ಹೋಗೋದ ಎಂತ ಮಾಡೋದು ಅಂತ. ನನಗೂ ಸ್ವಲ್ಪ ಅವಳ ಮನಸ್ಸೇ ಇತ್ತಪ್ಪ, ಹೋಗೋ ಅಲ್ಲೆಲ್ಲ ಹೋಗಿ ಬರೋಂಥದ್ದು ಎಂಥದ ಅಂತ. ನೀವು ಹಾಗೆ ಹೇಳಿದ್ರಲ್ಲ ಮಾಡ್ತೀನಿ ಇಲ್ಲ, ನಾ ಹೋಗಲ್ಲ ಬಿಡಿ, ಹೋಗಲ್ಲ. ಅಲ್ಲ ಹೋಗಲ್ಲ ಬಿಡಿ ಅಂತ ಹೇಳಿ ನಂಗಾಗಿ ಹೋಗಲ್ಲ ಅನ್ನೋದು ಬೇಡ. ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕ್ಯ. ನಮಗೆ ಪೂರ್ತಿ ಹೇಳಂಗಿಲ್ಲ ಬಿಡಂಗಿಲ್ಲ ಮರತಿ, ಹಂಗಾಗಿದೆ. ನಿನ್ನ ಮಗ ಅವ್ಳು ಹೋಗಿ ದುಡ್ಡು ಇಸ್ಕೊ ಬಂದ್ಕೊಂಡು ಸಸಾರ ಆಗಿಟ್ಟಾನೆ. ಈಗ ನಾವೇನಾರು ಹೋದು ಅಂತ ತಿಳ್ಕ, ಇನ್ನು ನಮ್ಮ ಹೆಸರು ಹೇಳೇ ತಗೊಳಕ್ಕೆ ಶುರು ಮಾಡ್ತಾನೆ. ನಿನ್ನ ಹತ್ರ ಹೇಳಲ್ಲ ನಾನು ಆ ಸತಿ ಎಲ್ಲ ಹೇಳಿದ್ನಪ್ಪ. ಆ ಸತಿ ದುಡ್ಡು 2ನೇ ಸತಿ ಹೋಗಿ ಕೊಟ್ಟು ಬಂದ್ವಲ್ಲ, ಯಾರಿಗೆ ಕೊಟ್ಟು ಬಂದಿದ್ದು ಅಂತ ಮಾಡಿದೆ. ಅವನಿಗೆ ಈಗ ಸರಿ ತನ್ನ ತಂಗಿ ಗಂಡನ ಹತ್ರನೇ ಇಸ್ಕೊಂಡಿದ್ದ. ಹೇಳಿ ನನಗೂ ಅಲ್ಲಿ ಹೋದ್ಮೇಲೆ ಗೊತ್ತು ಅವನ ಹತ್ರ ಇಸ್ಕೊಂಡಾನೆ ಅಂತ. ಈಗ ಒಂಥರ ಸಸಾರಲ್ಲ, ಈಗ ಅವರು ಮಗ ಕೇಳಕ್ಕೆ ಬರ್ತಿದ್ದೆ, ಈಗ ಇವರು ಕೇಳಕ್ಕೆ ಬಂದರು ಅಂತ ಅಂದ್ಕೋತಾನೆ. ಎಂಥದ ಅವ ಹೆಂಗೆ ಹೇಳೋದು ಮರತಿ? ಅವೀಗ ಹೆಂಡ್ತಿ ಆದ್ರೆ ಹೇಳಿದೆ ಅದನ್ನು, ಹೆಂಡ್ತಿ ಆದ್ರೆ ಅಪ್ಪ ಅಮ್ಮನ ಹತ್ರ ಹೇಳಿದೆ ಅದೆಯಾ? ಸರಿ ತಗೊಂಡು ಗೊತ್ತಿಲ್ಲ, ಮತ್ತೆಲ್ಲರಿಗೂ ಗೊತ್ತು. ಅವ್ರ ಮುಂದೆ ಒಂಥರ ಸಸಾರಲ್ಲನೇ, ಮಕ ಎತ್ತು ಮಾತಾಡೋದು ಹೆಂಗೆ, ಏನು ಮಾತಾಡಿದ್ರು ಒಂಥರ ಒಳಕಾಗ್ತದೆ. ಏನು ತಿಳ್ಕೊತಾರೇನೋ ಅಂತ. ಹಾಗಾಗಿ ಬೇಡ ಅಂದಿದ್ದೆ. ನಾನೇನು ಮತ್ತೆ ಸುಮ್ಮನೆ ಇಲ್ಲ. ನಿನ್ನ ಮಗನೂ ಹೋಗೋದು ನನಗೆ ಇಷ್ಟ ಇಲ್ಲ ಲೆಕ್ಕ ಅಂದ್ರೆ. ಮತ್ತೊಂದು ಸರಿ ಹಿಂಗೆ ಶುರು ಮಾಡ್ತಾನೆ ಅದು ಇದು ನಾವ ಹೇಳಿ, ಅದಕ್ಕೆ ಬೇಡ ಅಂದೆ. ನೋಡು ಏನು ಮಾಡ್ತೀಯ ನೋಡು. ಅಲ್ಲ ಮತ್ತೆ ಹಾಗೆ ನಿಂಗೆ ಮನೆಯಲ್ಲೇ ಇದ್ದಿದ್ದು ಬೇಜಾರಾಗಿದೆ, ಎಲ್ಲಿಗಾರು ಹೋಗ್ಬೇಕು ಅಂತ ಕಂಡಿದ್ದಿದ್ರು ಹೋಗು, ನಾನೇನು ಬೇಡ ಅನ್ನಲ್ಲ. ಇಬ್ಬರು ಹೋಗೋದು ಬೇಡ, ನಾನು ಬರೋಲ್ಲ. ನಾವು ಒಂದು ಸತಿ ಹೋಗಿ ಅವನ ಹತ್ರ ದುಡ್ಡು ಕೊಟ್ಟು ಮಾಡಿ ಬಂದು ನಾವು ಎಲ್ಲರೂ ಪ್ಯಾಟಲ್ಲಿ ಸಿಕ್ಕಿದ್ರು ಮಾತಾಡ್ಸೋಕ್ಕೆ ನಂಗೊಂಥರ ಆಗದೆ. ಸರಿ ತನ್ನ ತಂಗಿ ಗಂಡನ. ಹಾಗಾಗಿ ಹೌದು, ನನಗೂ ಗೊತ್ತಾಗ್ತದೆ ನೀನು ಎಲ್ಲಿಗೂ ಹೊರಡಲ್ಲ, ಮನೆಯಲ್ಲೇ ಇದ್ದಿದ್ದು ಬೇಜಾರಾಗಿದೆ. ನಾ ಮೊನ್ನೆಗೆ ಏನ ಮಾಡಿದ್ದೆ, ಇಬ್ಬರು ಅತ್ಲಾಗೆ 4 ದಿವಸ ಬೆಂಗಳೂರು ಕಡೆ ಹೋಗಿ ಬರೋಣ ಅಂತ. ಗಂಡ ಹೆಂಡತಿ ಇರಲಿ ಮನೇಲಿ, ಈಗೇನ ಅಂತ ಕೆಲಸ ಏನಿಲ್ಲ, ಕೆಲಸ ಇದ್ದರೂ ಗುಂಡಿರ್ತಾನೆ. ಹೋಗಿ ಬರೋಣ ಬೇಕಾರೆ, ನಾನು ನೀನು ಹೋಗಿ ಬರೋಣ. ಇಲ್ಲಪ್ಪ, ನಂಗೆ ಹಾಗೇನಿಲ್ಲ, ಇರ್ತೀನಿ ಮನೆ ಒಳಗೆ. ನಾನು ಹುಡುಗಿಯೆಲ್ಲ ಎಷ್ಟೊತ್ತಿಗೆ ತಿರುಗ್ತಾ ಇರ್ಬೇಕಂತ ಜ್ಞಾನ ಮಾಡೋಕ್ಕೆ. ಅಲ್ಲಿ ಹೇಳ್ತದೆ ಅಕ್ಕಯ್ಯನೂ ಹೇಳ್ತದೆ, ಸಚಿನನ ಮನೆಗೆ ಹೋದಂಗೆ ಆಗ್ತದೆ, ಇಲ್ಲಿಗೆ ಬಂದಂಗೆ ಆಗ್ತದೆ ಬಾ ಅಂಥೇಳಿ. ಹೋಗಕ್ಕೆ ನೀವು ಹೇಳ್ತೀರಲ್ಲ, ಸಚಿನನ ಹೆಂಡತಿ ಒಂದು ಸೊಲ್ಲು ಅವನೇ ಮಾಡಲ್ಲ. ಎಲ್ಲರೂ ಅಪೂರ್ವಕ್ಕೊಂದು ಸತಿ ಮಾಡಿದಾಗ್ಲಾರು ಬಲ್ಲಿ ಅಂತ ಅದ್ರ ಬಾಯಲ್ಲಿ ಬರ್ತದಂದ್ರೆ ಅದು ಹೋಗಲಿ. ಸಚಿನ್ ಕರೀತಾನ 4 ದಿವಸ ಇದ್ದು ಹೋಗೋದೆ ಅಂತ. ಯಾಕೆ ಅವಾಗೆಲ್ಲ ಹೆತ್ತು ಸಾಕಲ ಅವರನ್ನು, ಅದಕ್ಕೆ ಏನಿರಬಾರ್ದು. ಹಳ್ಳಿ ಬದಿ ಇಬ್ಬರೇ ಆದರೆ ಯಾಕೆ ಬಂದು ಹೋಗಲಿ, ಒಂದು 4 ದಿನ ಇದ್ದು ಹೋಗಲಿ ಅಂತ ಅವ್ರ ಮನ್ಸಲ್ಲಿ ಬರ್ತದ. ನಾವು ಯಾಕೆ ಹೋಗ್ಬೇಕು? ಸುಮ್ಮನಿರಿ, ನೋಡೋಣ. ಎಂದಾರು ಒಂದೇನು ಕರಿಬೇಕು ಕರೆದ್ರೆ ಹೋಗೋಣ. ನಾವೇನು ಹೋಗೋದು ಬೇಡ. ಇದು ಸುಮ್ಮನೆ ಹೇಳೋದಲ್ಲ ಸರಿತಾ. ಈಗ ಅದ್ರ ತವ್ರ ಮನೆಗಾರು ಕರೀತದೆ, ಇಲ್ಲಿಗಾರು ಈಗ ಅದೇ ಹೇಳಿದಪ್ಪ,
ಬಂದು ಹೋಗಿ ಏನು ಮನೆಯಲ್ಲೇ ಇರ್ತೀರಲ್ಲ 4 ದಿವಸ ಎಲ್ಲ ಖುಷಿಲಿ ಹೋಗಿ ಬರೋಣ ಅಂತ ಹೇಳ್ತು, ಸುಮ್ಮನೆ ಹೇಳೋದಲ್ಲ. ಅದಕ್ಕೆ ಒಂಥರ ಖುಷಿ ಆದಂಗೆ ಆತು ನನಗೆ, ಹೋಗೋಣ ಅಂತ ಜ್ಞಾನ ಮಾಡಿದೆ. ಆಸೆ ಮಾಡಿ ಕರೀತಲ್ಲ ಬಸ್ರಿ ಹಿಂಗ್ಸು ಅಂತ. ಈಗ ನೀವು ಹೇಳೋದು ನೋಡೋ ತನಕ ಒಂದಕ್ಕೆ ಹೌದೈ, ಬೇಡ ಬೇಡ ಮಾರ, ಇರೋಣ ಇಲ್ಲೇ ಇರೋಣ. ಹೆಂಗಾರ ಅದನ್ನೊಂದು ಸ್ವಸತ್ರ ಮನೆಗೆ ಕಳಿಸಿದ್ರೆ ಸಾಕಾಗ್ಯದ ಮಾರ. ಇಂದಿನ ಬೆಳಗಾದರೂ ದುಡ್ಡು ಅಂತಿರ್ತಾನೆ ಇವನು ಒಬ್ಬ. ಅಲ್ಲಿ ಹೋಗಿ ಈ ಥರ ಮಾಡಿ ನಮ್ಮ ಮರ್ಯಾದೆ ತೆಗೆದು ಬಂದಾನೆ ಅಂದರೆ ಇಲ್ಲ, ಸರಿತದ ಗೊತ್ತಿದ್ದಂಗಿಲ್ಲ. ಗೊತ್ತಿದ್ದಿದ್ರೆ ಹಂಗೊಂದು ಸೂಕ್ಷ್ಮನ ಹೇಳದೇ ಇರ್ತಿರ್ಲ. ಗೊತ್ತಿಲ್ಲ ಅದಕ್ಕೆ ಗೊತ್ತಿಲ್ಲ. ನೀನು ಮತ್ತೆ ಅದ್ರ ಹತ್ರ ಏನಾರು ಹಿಂಗೆ ಹೇಳ್ಗೀಳಿಯ, ಅದಕ್ಕೆ ಹೇಳದೆ, ಅದಕ್ಕೆ ಹೇಳಿದ್ದು ನಿಂಗೆ ಹಿಂಗಿದ್ದು ಹುಡುಗಿ ಸಿಕ್ಬೇಕಾರೆ ಯಾ ಜನ್ಮದ ಪುಣ್ಯನೇನ. ಸಾಕು, ಇಷ್ಟು ಸುಧಾರಿಸ್ಕೊಂಡು ಹೋದ್ರೆ ಬೇಕಾದಷ್ಟು ಈಗ ಆತು. ಈಗಿನ ಕಾಲದಲ್ಲಿ ಆ ಚಿಚಿಗೆಲ್ಲ ಕೇಳಿ ನೋಡಿದ್ರೆ ಏನು ನಿನ್ನ ಮಗ ಏನು ಸ್ವಲ್ಪ ಊರದ್ನ ಆದರೂ ಸುಧಾರಿಸ್ಕೊಂಡು ಅದೆಯಲ್ಲ, ಓದ್ಕೊಂಡಿತ್ತು ಬರ್ಕೊಂಡಿತ್ತು, ಬೇಕಮ್ಮಂಗೆ ಎಲ್ಲರೂ ಹೋಗಿ ಏನಾದ್ರು ಮಾಡ್ಬೋದಿತ್ತು. ಬೇಡ, ಒಂದು ಮನೆಗೆ ಬಂದೀನಿ ಅಲ್ಲೇ ಇರೋಣ ಅಂತ ಅದೆಯಲ್ಲ, ಅದಕ್ಕೊಂದು ಬೆಲೆ ಕೊಡ್ಬೇಕು ನಾವು. ಯಾವತ್ತಿದ್ರೂ ಈಗ ಅದು ಇರೋ ತನಕ, ಈಗ ಅದು ಹೋದ್ಮೇಲೆ ಈಗ ಗುಂಡು ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಕೂತ್ನೆ. ಅವನೊಂದು ಗನಾಗಿ ನೋಡ್ಕೋಬೇಕು ನೋಡು, ಈಗಲೇ ಹೇಳಿನಿ. ನೋಡ್ಕಿತೀನಿ ಮಾರ, ನೀವು ಹಾಗೆ ಮಾತಾಡ್ತೀರಿ. ನೋಡ್ತಿಳ್ದೆ ಇಲ್ಲಿಗೆ ಹೋಗ್ತೀನಿ. ಈಗ ಹಂಗಾರೆ ವಾಗೇಶನ್ನ ನೀವಿಬ್ಬರೇ ಹೋಗ್ಬಲ್ಲಿ ಅಂತ ಹೇಳದ ಸರಿತ. ಏನು ತಿಳ್ಕೊತದೆ ಏನು, ಬೇಕಂತಾನೆ ಇವ್ರು ಬರಲ್ಲ ನನ್ನ ಬಳಗಕ್ಕೆ ಅಂತ ತಿಳ್ಕೊಂಡ್ರೆ ಎಂತ ಮಾಡೋದಂತಲೇ ಗೊತ್ತಾಗಲ್ಲ ಮಾರ. ನೀವು ಹೇಳೋದು ನೋಡ್ರೆ ನೀವು ಹೇಳೋದು ಸಮ ಅಂತ ಕಾಣ್ತದೆ, ಅದು ಹೇಳೋದು ನೋಡಿದ್ರೆ ಅದು ಹೇಳೋದೇ ಸಮ ಅಂತ ಕಾಣ್ತದೆ. ಬೇಡ ಬೇಡ ಬಿಡಿ ಅತ್ಲೈ, ಬೇಡ. ನೀ ಅಷ್ಟು ಒಳ್ಳೆ ಮನಸ್ಸು ಮಾಡಬೇಡ, ಹೋಗ್ಬಾ, ಅವ್ರ ಜೊತೆನೇ ಹೋಗು. ನಾನು ಬರಲ್ಲ, ನಾ ಬರೋಕ್ಕೆ ಹೇಳಿದ್ನಲ್ಲ, ಹಿಂಗಾಗ್ಯದಲ್ಲ, ನಾ ಬರಲ್ಲ, ನೀನು ಅವ್ರ ಜೊತೆ ಹೋಗ್ಬಾ, ಏನಾಗಲ್ಲ. ಈಗ ನೀ ಹೇಳ್ದಂಗೆ ಹೌದು, ಸರಿತಗೂ ಬೇಜಾರಾಗ್ತದೆ. ಅದು ಅಷ್ಟು ಮಾಡಿ ಕರೆದಾಗ ಇದಲ್ಲ, ಇದು ಸರಿತನ ಅಮ್ಮನವ ಹೊರಗಡೆ ಎಲ್ಲೂ ನಮ್ಮ ಇದ್ರ ಗುಟ್ಟು ಬಿಟ್ಕೊಡಲ್ಲ ಅವರು. ಮನಸ್ಸಲ್ಲಿ ಏನದೆಯ ಹಾಗೆ ಹೆಣ್ಣು ಹೆತ್ತರು ಮಗಳಿಗೆ ಇಷ್ಟು ಗೋಳಾದಾಗ ಯಾರಿಗಾರು ಬೇಜಾರು ಇರೋದಯ್ಯ. ಹಂಗಂತೇಳಿ ಎಲ್ಲರೂ ಬಿಟ್ಕೊಟ್ಟಾರ, ನಮ್ಮನ್ನು ಬಿಟ್ಕೊಡಲ್ಲ. ಅವರಿಗೂ ಒಂದು ಖುಷಿ, ನಾ ಬೀಗ್ರನ್ನ ಬಂದೆ ಅಂಥೇಳಿ ಹೇಳೋದ ಖುಷಿ ಆಗ್ತದೆ. ಹೋಗು, ನಾನು ಮಾತ್ರ ಬರಲ್ಲ. ನಾ ಬರೋಲ್ಲ ಅಂದರೆ ಇದಕ್ಕಾಗೆ ಬರೋಲ್ಲ, ಮತ್ತೇನು ಬರಬಾರ್ದು ಅಂತ ಏನಲ್ಲ. ನೋಡೋಣ ತಡೀರಿ ಅಂತ ಆತದ ಅಂತೇಳಿ ಅಂತಮಿಕೆ ಸರಿತಾ ಇನ್ನು ಒತ್ತಂಕೆ ಮಾಡೋಕ್ಕೆ ಶುರು ಮಾಡಿದ್ರೆ ಹೊಳ್ತೀನಿ. ಸರಿತಾ ನಮ್ಮನ್ನು ಎಲ್ಲರೂ ಫೋನ್ಗೆ ಏನು ಮಾಡಿ ಹೇಳಿದ್ರೆ ಹೋಗೋಣ ಬಲ್ಲಿ ಅಂಥೇಳಿ ಹೋಗ್ತೀನಿ. ಇಲ್ದಿದ್ರು ಹೋಗಲ್ಲ, ಇರ್ತೀನಿ ನಮ್ಮ ಮನೆಯಲ್ಲೇ. ನಾ ಇದ್ಕೊಳ್ಳೋಣ, ಒಂದು ಅರ್ಧ ಕೆಜಿ ಚಿಕನ್ ಅಂತ ತಂದ್ಕೊಂಡು ನಮ್ಮಿಬ್ಬರು ಗಂಡ ಹೆಂಡತಿಗೆ ಅಂತ ಆಗ್ಬೇಕು ಮಾಡ್ಕೊಂಡು ತಿಂದ ಇದ್ದ. ಮತ್ತೆ ಅಂತ ಬೇಕತ್ತಲ್ಲ, ಇವ ಹೋಗ್ತಾನೆ. ಇವೇನು ಹೋಗೋಕ್ಕೇನಲ್ಲ ಅನ್ನಲ್ಲ, ಅಂಜಿಕೆ ಇಲ್ಲ, ಏನಂತ ಹುಟ್ಟುಬಿಟ್ನೆ ಏನು. ಯಾರ ಹತ್ರ ಕೇಳಬೇಕು ಯಾರ ಹತ್ರ ಬಿಡಬೇಕು ಅಂತ ಗೊತ್ತಾಗಲ್ಲ. ಪಾರ್ದೇಸಿ ಇದ್ದಂಗೆ ಅದೇ ಅತ್ಲ. ಎಂತಕ್ಕೆ ನೀನೀಗ ಅಮ್ಮನೆಲ್ಲ ಎಂತ ಕರೆಯಕ್ಕೆ ಹೋದೆ ನೋಡೋಣ ಹೇಳ. ಅಲ್ಲಿ ಹೇಳಿಯಾ ಎಲ್ಲರೂ ಬರ್ತೀವಿ ಅಂತ? ಮನೆ ಮಂದಿ ಎಲ್ಲರೂ ಹೋದ್ರೆ ಅವ್ರು ಏನು ತಿಳ್ಕೊಳಲೆ? ಅದಕ್ಕೆ ನಿನ್ನ ಮೇಲೆ ಸಿಟ್ಟು ಬರೋದು ನೋಡೋ. ನನಗೆ ಏನು ಮಾಡಬೇಕು ಏನು ಬಿಡಬೇಕು ಗೊತ್ತಾಗಲ್ಲ. ನನ್ನ ಹತ್ರನಾರು ಒಂದು ಮಾತು ಕೇಳಿಯ ನೀನು? ಅದನ್ನೂ ಕೇಳಲ್ಲ. ಈಗ ನೋಡಲಿ ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ, ಹೋಗ್ಬೋದಿತ್ತೇನೋ ಅಂತ. ಅಮ್ಮನೂ ಬರ್ತದೇನ. ಈಗ ನಿಮ್ಮ ಅಪ್ಪ ಅಮ್ಮನಾರು ಏನು ಅಂದ್ಕೊಳಲ್ಲ? ನಾವೊಂದು ಆರಾಮಾಗಿ ಹೋಗಿ ಬಂದು ಬರೋಣ ಅಂದ್ಕೊಂಡ್ರು, ಇವ್ರ ಮಧ್ಯೆ ಬಂದರು ಅಂತ ಅಂದ್ಕೊಳಲ್ಲ ಅವರು? ಸಣ್ಣ ಮಾತಾಡಿ ಸ್ವಲ್ಪ. ನಮ್ಮ ಅಪ್ಪಾಜಿ ಅಮ್ಮ ಏನು ಅಂದ್ಕೊಳಲ್ಲ, ನೀವೇನಾರು ಅಂದ್ಕೋಬೇಕೇನ? ಏನು ಸಣ್ಣ ಬುದ್ಧಿನ್ರಿ ನಿಮ್ಮದು? ನೀವೇ ಹೇಳ್ಬೇಕಲ್ಲ, ಅಪ್ಪ ಅಮ್ಮನ್ನು ಕರ್ಕೊಂಡು ಹೋಗೋಣ, ಅವರು 2 ದಿನ ಎಲ್ಲರೂ ಬರಲಿ ಅಂತ. ಹಂಗೆ ಈಗ ನಾವು ಹೋದರೂ ಅಂದ್ಕೊತಾರೆ, ಪೂರಿತನ ಗಂಡ ಅಂತ ಕಿವರೆಲ್ಲ ಬಂದರು ಅಂತ ಅಂದ್ಕೊತಾರೆ ಅಂತ ಯೋಚನೆ ಮಾಡ್ಕೊಂಡು ಇಲ್ಲೇ ಇದ್ದರೆ ಎಲ್ಲಿಗೂ ಹೋಗೋಕ್ಕಾಗಲ್ಲ. ಅಷ್ಟೇ, ಸುಮ್ಮನೆ ಇರಿ. ಏನೋ ಒಂದು ದೊಡ್ಡ ಮನಸ್ಸು ಮಾಡಿ ನಿಮ್ಮ ಅಮ್ಮ ಹೊರಟಿದ್ದೇ ಹೆಚ್ಚು. ಅದು ಬರ್ತಾರೋ ಬರೋಲ್ಲ ಗ್ಯಾರಂಟಿ ಏನಿಲ್ಲ. ಅದಕ್ಕೂ ಮುಂಚೆ ನೀವೇ ಹಿಂಗೆ ಹೇಳೋಕ್ಕೆ ಶುರು ಮಾಡಬೇಡಿ ಆಯ್ತಾ? ಹಾಂ, ಅಲ್ಲಿ ಬರೋದು ಅಂತ ತೀರ್ಮಾನ ಮಾಡ್ಕೊಂಡು ಅದಾರೆ. ಏನಾರು ಮಾಡ್ತೀನಿ, ಅವ್ರನ್ನೇ ಕರ್ಕೊಂಡೋಗು, ನಾನು ಬರೋಲ್ಲ. ಸರಿ ಬಿಡಿ,
ನೀವು ನಾಲ್ಕು ಕಡೆ ಹೋಗೋದು ಬರೋದು ಮಾಡ್ತಿರ್ತೀರಿ, ನೀವು ಬರೋದು ಬೇಡ, ಅವರೇ ಇಬ್ಬರು ಬರಲಿ. ಅವ್ರ ಮಾವರಿಗೂ ಬರೋಕ್ಕಾಗಲ್ಲ ಅಂದ್ರೆ ಅಮ್ಮೊಬ್ಬರು ಬರಲಿ, ಕರ್ಕೊಂಡು ಹೋಗ್ತೀನಿ. ನಾನು ಇದ್ದಷ್ಟು ದಿವ್ಸನೂ ಬಿಟ್ಕೊಂಡು ಕರ್ಕೊಬರ್ತೀನಿ. ಏನು ಮಗನ್ರಿ ನೀವು? ಸು ಹೇಳ್ತಾರಲ್ಲ, ಅದೇನು ಸುಳ್ಳೇನಲ್ಲ. ತಾಯಿ ತಂಗಿದಿಕ್ಳನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಹೆಂಡತಿ ಮಕ್ಕಳನ್ನು ನೋಡ್ಕೊತಾರೆ ಅಂತ. ನಿಮಗೆ ನಿಮ್ಮ ತಾಯಿ ಬಗ್ಗೆನೇ ಅಕ್ಕರೆ ಇಲ್ಲ. ಏನಕ್ಕಾರು ಬೇಕು, ದುಡ್ಡು ಬೇಕು ಅಂದ್ರೆ ಮಾತ್ರ ನಿಮ್ಮ ಅಮ್ಮ ನೆನಪಾತಾರೆ ನಿಮಗೆ, ಅದಕ್ಕಿಂತ ಮುಂಚೆ ನೆನಪಾಗಲ್ಲ. ನನಗೂ ಹಾಗೆ ಮಾಡೋದು ನೀವು. ಸರಿ ಬಿಡಿ, ಮಾತಾಡ್ತಾ ಹೋದ್ರೆ ಅದೇ ಜಾಸ್ತಿ ಆಗ್ತದೆ. ನಾವು ತೀರ್ಮಾನ ಮಾಡ್ಕೋತೀವಿ, ನಿಮಗೆ ತಲೆ ಬಿಸಿ ಬೇಡ. ನಿಮಗಾದ್ರೂ ಬನ್ನಿ, ಆಗದಿದ್ರೆ ಬಿಡಿ ಅಷ್ಟೇ.